ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್ ನೆನ್ನೆಂತೂ ಮಾತಾಡಲಿಲ್ಲ. ಸಾವಿತ್ರಿ ಹೇಳ್ದಂಗೆ ಇವತ್ತು ಅವ್ರ ಕೋಪ ಒಂದು ಸ್ವಲ್ಪ ಕಮ್ಮಿ ಆಗಿರುತ್ತೆ, ಸಮಾಧಾನ ಆಗಿರ್ತಾರೆ. ಇವತ್ತು ಹೋಗಿ ಏನೇನಾಯಿತು ಅಂತ ಎಲ್ಲ ವಿಷಯ ಮೇಡಮ್ಗೆ ಹೇಳ್ಬಿಡ್ಬೇಕು. ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ? ಶ್ರಾವಣಿ ಮೇಡಮ್ನ ಮಾತಾಡ್ಸೋಕ್ಕೆ ಅಂತ. ಅಲ್ಲ, ಅವಳನ್ನ ಯಾರು ಅಂತ ಅನ್ಕೊಂಡಿದ್ಯಾ ನೀನು? ಅವಳು ವೀರೇಂದ್ರ ಸರ್ದೇಸಾಯಿ ಎಜುಕೇಶನ್ ಮಿನಿಸ್ಟರ್ ಮಗಳು. ನೀನ್ ಡೈರೆಕ್ಟ್ ಆಗಿ ಪರ್ಸನಲ್ ಆಗಿ ಹೋಗಿ ಮಾತಾಡ್ಸ್ಬೋದು ಅಂತ ಅನ್ಕೊಂಡಿದ್ಯಾ? ಅಲ್ಲ, ನಿನ್ನಂತವನ್ನೆಲ್ಲ ಏನ್ ಮಾಡ್ಬೇಕು? ಏನು ಹೇಳ್ತಿದ್ದೀರಾ ಮೇಡಮ್? ಅವ್ರನ್ನ ಮಾತಾಡ್ಸಕ್ಕೆ ಹೋಗ್ತಿರೋದು ಇದೇನು ಹೊಸದಲ್ಲ ಅಲ್ವಾ? ಮುಂಚೆನೂ ಅವ್ರನ್ನ ಮಾತಾಡ್ಸೋದಕ್ಕೆ ನೋಡೋದಕ್ಕೆ ಅಂತ ಹೋಗ್ತೀನಲ್ಲ. ಅದೇ ನಾವು ಮಾಡಿದ ತಪ್ಪು. ನಿಮ್ಮಿಬ್ರು ಮಾತಾಡಕ್ ಬಿಟ್ಟಿದ್ದಕ್ಕೆ ನಿಮ್ಮಿಬ್ರು ಮಧ್ಯೆ ಸಲಿಗೆ ಬೆಳೆದಿತ್ತು. ನೀನು ನನ್ನ ತಮ್ಮ ಹೇಳೋ ಕೆಲ್ಸನ ಮಾಡಿಕೊಂಡು ಬಿದ್ದಿರೋ ಕೆಲಸದವನು. ಹಾಗೇ ಇರಬೇಕು. ಹೋಗಿಲಿಂದ. ಮೇಡಮ್ ಪ್ಲೀಸ್ ಮೇಡಮ್, ಒಂದೇ ಒಂದ್ಸಲ. ಇಲ್ಲ, ಆಗಲ್ಲ ಅಂತ ಹೇಳಿದ್ನಲ್ಲ. ಹೋಗೋ. ಮೇಡಮ್ ಒಂದ್ಸಲ ಮೇಡಮ್ ನಾ ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀನಿ ಮೇಡಮ್, ಪ್ಲೀಸ್. ಅಲ್ಲ, ಹೇಳಿದ್ ನಿನಗೆ ಅರ್ಥ ಆಗ್ತಿಲ್ವಾ? ವೀರು ನಿನಗೆ ಕೊಟ್ಟಿರೋ ಸಲಿಗೆ ಜಾಸ್ತಿ ಆಗಿದೆ, ಅದಕ್ಕೆ ನೀನ್ ಹೀಗೆಲ್ಲ ಆಡ್ತಿರೋದು. ಈಗ ವೀರುನೇ ನಿಮ್ಮಿಬ್ರು ಮದುವೆ ಕ್ಯಾನ್ಸಲ್ ಮಾಡಿದಾನಲ್ಲ, ಅದು ಮೀರಿ ನೀನ್ ಅಲ್ಲಿಗೆ ಹೋದ್ರೆ ನೋಡ್ದವ್ರು ಏನ್ ಅನ್ಕೊಳಲ್ಲ. ಕೆಲಸದವನಾಗಿದ್ರೇನೆ ಸರಿ. ಹೌದು ಮೇಡಮ್, ನಾನು ಕೆಲ್ಸದವನ ಇಲ್ಲ ಅಂತ ಹೇಳ್ತಾ ಇಲ್ಲ. ನನ್ನ ಅಳಿಯ ಅಲ್ಲ ಅಂತ ಹೇಳಿದ ಯಜಮಾನ್ರೆ ಎಷ್ಟೊಂದು ಸಲ ನನ್ನ ಈ ಮನೆ ಮಗ ಅಂತ ಹೇಳಿದಾರಲ್ವಾ ಮೇಡಮ್. ನಾನು ಆ ಸಲಿಗೆನ ದುರುಪಯೋಗ ಪಡಿಸ್ಕೋತಾ ಇದ್ದೀನ ಮೇಡಮ್, ನಿಮ್ಮ ಹತ್ರ ಬೇಡ್ಕೋತಾ ಇದ್ದೀನಲ್ವಾ. ಒಂದೇ ಒಂದ್ಸಲ ಮಾತಾಡ್ಸ್ಕೊಂಡ್ಬರ್ತೀನಿ. ಓ, ಇಷ್ಟೆಲ್ಲ ಮಾತಾಡ್ತಿದ್ಯಾ? ನೀನು ಈ ಮನೆ ಮಗ ಅಂತ ನೀನ್ ಹೇಳ್ಬಿಟ್ರೆ ನಾವು ಅದನ್ನ ಒಪ್ಕೊಂಡ್ಬಿಡ್ಬೇಕಾ? ಸರಿ ಬಿಡು, ಈಗಲೂ ನಾನು ನಿನಗೊಂದು ಅವಕಾಶ ಕೊಡ್ತೀನಿ. ನೀನ್ ಹೋಗಿ ಅವಳನ್ನ ಮಾತಾಡ್ಸು. ಅವಳೇನಾದ್ರೂ ಮಾತಾಡಿದ್ರೆ ನಾನಿನ್ಯಾವತ್ತೂ ನಿನ್ನ ದಾರಿಗೆ ಅಡ್ಡ ಬರಲ್ಲ. ಆದ್ರೆ ಅವಳೇನಾದ್ರೂ ನಿನ್ನನ್ನು ಮಾತಾಡಿಸ್ಲಿಲ್ಲ ಅಂದ್ರೆ ಇನ್ಯಾವತ್ತೂ ನೀನು ಅವಳನ್ನ ಮಾತಾಡ್ಸೋ ಪ್ರಯತ್ನ ಪಡಬಾರ್ದು, ಈ ಕಡೆನೂ ಬರಬಾರ್ದು. ಕಾಲೇಜ್ ಹಾಗೆ ಈ ಮನೆ ಮಗ ಅದು ಇದು ಅಂತ ಹೇಳ್ಕೊಳ್ತಿದ್ಯಲ್ಲ, ಅದನ್ನ ನನ್ನ ಮುಂದೆ ಆಡಬಾರ್ದು.